ಶ್ರಾವಣ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಾಹಿತ್ಯ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ್ರೆ ನಮಗೆ ನೆನಪಾಗೋದು ಬೇವು ಬೆಲ್ಲ. ನಮ್ಮ ಜೀವನದಲ್ಲಿನ ಸುಖ ದುಃಖ ಎರಡನ್ನೂ ಕೂಡ ಸಮಾನವಾಗಿ ನೋಡಬೇಕು ಎಂಬ ಸಂದೇಶವನ್ನ ಸಾರುವಂತಹ ಹಬ್ಬವೇ ಈ ಯುಗಾದಿ ಹಬ್ಬ. ಈ ಒಂದು ಯುಗಾದಿ ಹಬ್ಬವನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಜೊತೆಗೆ ಯುಗಾದಿಯ ಫಲ ಯಾವ ರೀತಿ ಇದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಧಾರ್ಮಿಕ ಚಿಂತಕರು, ಜ್ಯೋತಿಷಿಗಳಾದ ವಿದ್ವಾನ್ ಪ್ರಣವ್ ಶರ್ಮಾ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀಂ. ತಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಾಡಿನ ಎಲ್ಲ ಜನತೆಗೆ, ಫ್ರೀಡಮ್ ಟಿವಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಗುರುಗಳೇ, ಇನ್ನು ಯುಗಾದಿ ಹಬ್ಬ ಅಂತ ಅಂದ್ರೆ ನಮಗೆ ಹೊಸ ವರ್ಷ ಅಂತ ಹೇಳ್ತೀವಿ. ಕ್ಯಾಲೆಂಡರ್ ವರ್ಷ ಬೇರೆ, ಜೊತೆಗೆ ಹಿಂದೂಗಳು ಹಬ್ಬ ಅಂತಂದ್ರೆ ಯುಗಾದಿ ಹಬ್ಬ ಅಂತ ಕೂಡ ಹೇಳ್ತೀವಿ. ಈ ಒಂದು ಯುಗಾದಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕಾಗುತ್ತೆ? ಪ್ರತಿ ವರ್ಷ ನಾವು ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಕೂಡ ಆದ್ರೂ ಕೆಲವೊಂದಿಷ್ಟು ಜನಕ್ಕೆ ಗೊಂದಲ ಇರುತ್ತೆ, ಈ ಒಂದು ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. 60 ಸಂವತ್ಸರಗಳು, ಪ್ರಭವ ವಿಭವ ಇತ್ಯಾದಿ 60 ಸಂವತ್ಸರಗಳಿರುತ್ತೆ. 60 ಸಂವತ್ಸರಗಳು ನಾರದ ಮಹರ್ಷಿಗಳ ಮಕ್ಕಳು ಅಂತ ನಮಗೆ ಪುರಾಣಗಳಲ್ಲಿ ಉಲ್ಲೇಖ ಸಿಗತ್ತೆ. ಹಾಗಾಗಿ ಈ 60 ಸಂವತ್ಸರಗಳು ಯಾರಿದ್ದಾರೆ ಅವರೆಲ್ಲ ನಾರದ ಮಹರ್ಷಿಗಳ ಹೆಸರ ಮೇಲೆ ಈ ಸಂವತ್ಸರಗಳಿಗೆ ಹೆಸರಿರುವಂಥದ್ದು. ಇಷ್ಟು ದಿವಸ ನಾವಿದ್ದಂಥದ್ದು ವಿಶ್ವಾವಸು ನಾಮ ಸಂವತ್ಸರ ಅಂತ. ಇವಾಗ ನಾವು ಕಾಲಿಡ್ತಿರುವಂಥದ್ದು ಪರಾಭವ ನಾಮ ಸಂವತ್ಸರ ಅಂತ. ಈ ಸಂವತ್ಸರದಲ್ಲಿ ನಮಗೆ ಇವತ್ತಿಂದ ನಮ್ಮ ಸಂವತ್ಸರ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಈಗ ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಜನವರಿ 1 ನಮ್ಮ ಸಂವತ್ಸರ ಅಲ್ಲ. ಅಂದರೆ ಹಿಂದೂಗಳ ಒಂದು ಸಂಪ್ರದಾಯಕ್ಕೆ, ನಮ್ಮ ಭಾರತದಲ್ಲಿ ಸಂಪ್ರದಾಯವನ್ನು ನಾವು ನೋಡಿದಾಗ ಈ ಭಾರತ ದೇಶ, ಇಲ್ಲಿರುವಂತಹ ಜನಜೀವನವು ಪ್ರಕೃತಿ ಜೊತೆಗೆ ಸೇರಿಕೊಂಡಂತಹ ಜೀವನವಾಗಿತ್ತು. ಹಾಗಾಗಿ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಯೇ ನಮಗೆ ಪ್ರಧಾನವಾಗಿತ್ತು. ನಾವು ಸೂರ್ಯಚಂದ್ರರನ್ನ ಒಂದು ಮಾನದಂಡವಾಗಿ ಇಟ್ಕೊಂಡು ತಿಂಗಳನ್ನು ಕಂಡುಹಿಡಿಯೋದು. ಮೇಷ ಮಾಸ, ವೃಷಭ ಮಾಸ, ಮಿಥುನ ಮಾಸ ಅಥವಾ ಚೈತ್ರ ಮಾಸ, ವೈಶಾಖ ಮಾಸ ಇತ್ಯಾದಿ ಮಾಸಗಳು. ಇದು ಬಂದಿರುವಂಥದ್ದು ಒಂದು ಚಂದ್ರನನ್ನ ನಾವು ಮಾನದಂಡವಾಗಿಟ್ಕೊಂಡು ಅಥವಾ ಸೂರ್ಯನನ್ನು ಮಾನದಂಡವಾಗಿಟ್ಕೊಂಡು. ಹಾಗೆ 6 ಋತುಗಳು, 12 ಮಾಸಗಳು ಕಳೀತು ಅಂತಂದರೆ ಒಂದು ಸಂವತ್ಸರವಾಯಿತು ಅಂತ. ಅದು ಕೂಡ ಪೂರ್ತಿಯಾಗಿ ಪ್ರಕೃತಿಗೆ ಹೋಲಿಕೆ ಆಗುವಂತಹ ರೀತಿಯಲ್ಲಿ. ಹಾಗಾಗಿ ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಈ ಚೈತ್ರ ಶುಕ್ಲ ಪ್ರತಿಪತ್, ಇವತ್ತು ನಾವೇನು ಯುಗಾದಿಯನ್ನು ಮಾಡ್ತೀವಿ, ಇದು ಚಾಂದ್ರಮಾನ ಯುಗಾದಿ. ಈ ಯುಗಾದಿ ಇಲ್ಲಿಂದ ಮುಂದಕ್ಕೆ ಬಿಸಿಲುಗಾಲ ಪ್ರಾರಂಭವಾಗತ್ತೆ. ವಸಂತ ಋತು ಅಂತ ಕರಿತೀವಿ. ವಸಂತ ಅಂದರೆ ಗೊತ್ತು, ಚಿಗುರುವಂಥದ್ದು ಅಂತ ಕೂಡ ಒಂದು ಅರ್ಥ ಮಾಡ್ಬೋದು. ಹಾಗಾಗಿ ವಸಂತ ಋತುವಿನಲ್ಲಿ ಗಿಡಗಳು ಚಿಗುರಲಿಕ್ಕೆ ಪ್ರಾರಂಭ ಆಗುತ್ತೆ. ಹೊಸ ವರ್ಷ ಹೇಗಿರಬೇಕು ಅಂತಂದರೆ, ನಿನ್ನೆಗೂ ಇವತ್ತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತಹ ರೀತಿ ಇರುವಂಥದ್ದು ಹೊಸ ವರ್ಷ ಅಲ್ಲ. ಇವತ್ತಿನಿಂದ ಬದಲಾವಣೆ ಅನ್ನುವಂಥದ್ದು ಇರಬೇಕು. ಅದನ್ನು ನಾವು ಹೊಸ ವರ್ಷ. ರಾತ್ರಿಗೂ ಬೆಳಗ್ಗೆಗೂ ವ್ಯತ್ಯಾಸ ಏನು? ಬೆಳಗ್ಗೆ ಅಂತ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ, ಬೆಳಗಾಗೋದ್ರಿಂದ ಬೆಳಗ್ಗೆ ಅಂತ ಕಂಡುಹಿಡಿತೀವಿ. ಕತ್ತಲಾಗೋದ್ರಿಂದ ಹೇಗೆ ರಾತ್ರಿ ಅಂತ ಕರಿತೀವೋ ಹಾಗೆ ಗಿಡಗಳಲ್ಲಿ ಇರುವಂತಹ ಎಲೆಗಳೆಲ್ಲವೂ ಕೂಡ ಉದುರಿ ಹೊಸ ಚಿಗುರು ಪ್ರಾರಂಭ ಆಗಿ ಹೊಸದಾಗಿರುವಂತಹ ಹೂವು, ಹಣ್ಣು, ಕಾಯಿ ಇತ್ಯಾದಿ ಬರಲಿಕ್ಕೆ ಪ್ರಾರಂಭ ಆಗುವಂತಹ ದಿನ ಯಾವುದಿದೆಯೋ ಅಲ್ಲಿಂದ ನಾವು ಹೊಸ ವರ್ಷ ಅಂತ ಕರಿತೀವಿ. ಹಾಗಾಗಿ ಪ್ರಕೃತಿಗೆ ಸೇರಿಕೊಂಡಿರುವಂತಹ ರೀತಿ ಇರುವಂತಹ ಆಚರಣೆಗಳಿರುವಂಥದ್ದು ನಮ್ಮ ಭಾರತೀಯ ಆರ್ಷ ಪರಂಪರೆಯಲ್ಲಿ ಮಾತ್ರ. ಈ ವರ್ಷ ನಮಗೆ ಯಾವ್ಯಾವ ರೀತಿಯಾಗಿರುವಂತಹ ಫಲಗಳನ್ನು ತಂದುಕೊಡುತ್ತೆ. ಮತ್ತು ನಾನು ಮುಂಚೆನೇ ಹೇಳಿದಾಗೆ ನಮ್ಮ ಜೀವನವೆಲ್ಲವೂ ಕೂಡ, ನಮ್ಮ ದೇಶ ಒಂದು ಅಗ್ರಿಕಲ್ಚರ್ ಅಂದರೆ ಕೃಷಿಯನ್ನು ಆಧರಿಸ್ಕೊಂಡಿರುವಂತಹ ದೇಶ. ಹಾಗಾಗಿ ಇವತ್ತು ನಮಗೆ ಎಲ್ಲ ರಂಗದಲ್ಲೂ ಇರುವಂತಹ ರೀತಿಯಲ್ಲಿ ಬದಲಾವಣೆ, ಬೆಳವಣಿಗೆ, ತಾಂತ್ರಿಕವಾಗಿ, ಯಾಂತ್ರಿಕವಾಗಿ ಎಲ್ಲದರಲ್ಲೂ ಬದಲಾವಣೆ ಇದ್ದರೂ ಕೂಡ 100 ವರ್ಷಗಳಿಂದ ಜೀವನಕ್ಕೆ ಮುಖ್ಯವಾದದ್ದು ಏನು ಅಂತಂದರೆ ಆಹಾರ ವಿಹಾರ, ನಮ್ಮ ಕುಟುಂಬ ಪರಿವಾರ ಇದೆಲ್ಲವೂ ಚೆನ್ನಾಗಿರಬೇಕು ಅಂತಂದರೆ ಮೂಲ ಇರುವಂಥದ್ದು ಕೃಷಿಯಲ್ಲಿ. ಹಾಗಾಗಿ ಪಂಚಾಂಗ ಶ್ರವಣ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿದ್ದೆ ಯಾಕೆ ಅಂತಂದರೆ, ಈ ವರ್ಷದಲ್ಲಿ ಯಾವ ರೀತಿ ಮಳೆ ಉಂಟಾಗತ್ತೆ, ಯಾವ ರೀತಿ ಬೆಳೆ ಉಂಟಾಗತ್ತೆ, ಜನಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಯಾವ ರೋಗಗಳು ಬರುತ್ತೆ, ಯಾವ ರೀತಿಯಾಗಿರುವಂತಹ ಒಂದು ಜೀವನ ಜನಮಾನಸದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಪ್ರಕೃತಿಯ ವಿಕೋಪಗಳು ಏನೇನಾಗ್ಬೋದು, ಇದೆಲ್ಲವನ್ನ ಗಣನೆಗೆ ತಗೊಂಡು ನಾವು ಇದನ್ನು ಮೊದಲೇ ಚಿಂತನೆಯನ್ನು ಮಾಡಿದ್ರೆ ಆವಾಗ ನಾವು ಜೀವನವನ್ನು ನಡೆಸಲಿಕ್ಕೆ ಸುಗಮವಾಗಿರುತ್ತೆ. ಯಾವ ಬೆಳೆಗಳು ಜಾಸ್ತಿ ಬರುತ್ತೋ ಅದನ್ನು ರೈತರು
ಹೆಚ್ಚಾಗಿ ಬೆಳೆಯೋದ್ರಿಂದ ಒಂದು ರೀತಿ ಸುಭಿಕ್ಷಾ ಅನ್ನೋ ಥರದ್ದು ಪ್ರಪಂಚದಲ್ಲಿ ಇರುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಪಂಚಾಂಗ ಶ್ರವಣ ಅನ್ನೋ ಥರದ್ದು ನಮಗೆ ಪ್ರಾರಂಭವಾಗಿರುವಂಥದ್ದು. ಅದನ್ನೇ ನಾವು ಕೂಡ ಮುಂದುವರಿಸ್ಕೊಳ್ತಾ ಹೋಗ್ತಿರುವಂಥದ್ದು. ಇದಕ್ಕೆ ವಿಶೇಷವಾಗಿರುವಂತಹ ಫಲಗಳನ್ನು ಕೂಡ ಹೇಳ್ತಾರೆ. ಅದರಲ್ಲಿ ನಾವು ಹೇಳ್ತೇವೆ, ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋತಾನ ತುಲ್ಯಂ ನೃಣಾಂ ಆಯುರ್ವರ್ಧಿತಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾದರಂ ಸಮುದಿತಂ ಪಂಚಾಂಗಮಾಕರಣ್ಯತಾಂ ಅಂತ. ಪಂಚಾಂಗಗಳು ಅಂದರೆ ಏನು? ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಇದನ್ನು ಪಂಚಾಂಗ ಅಂತ ಕರಿತೀವಿ. ಹಾಗಾಗಿ ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅಂದರೆ ಏನು ಅನ್ನೋದನ್ನು ಹೇಳಲಿಕ್ಕೇ ನನಗೆ ಇನ್ನೊಂದು ಕಾರ್ಯಕ್ರಮ ಮಾಡಬೇಕಾಗತ್ತೆ. ಆದರೆ ಈ ತಿಥಿ ಅಂದರೆ ಏನು, ವಾರ ಅಂದರೆ ಏನು, ನಕ್ಷತ್ರ ಅಂದರೆ ಏನು, ಯೋಗ ಅಂದರೆ ಏನು, ಕರ್ಣ ಅಂದರೆ ಏನು, ಇದನ್ನು ನಾವು ಇಟ್ಕೊಂಡೇ ನಾವು ಮಾಡುವಂತಹ ಕೆಲಸ ತೀರ್ಮಾನ ಆಗುವಂಥದ್ದು. ಆ ತಿಥಿಯನ್ನು ಹೇಳೋದ್ರಿಂದ ಅಥವಾ ಈ ಪಂಚಾಂಗದ ಶ್ರವಣವನ್ನು ಮಾಡೋದ್ರಿಂದ ಶ್ರೀಕಲ್ಯಾಣ ಗುಣಾವಹಂ, ಕಲ್ಯಾಣಾದಿ ಗುಣಗಳು, ರಿಪುಹರಂ, ರಾಕ್ಷಸರು ಶತ್ರುಗಳಿಂದ ದೂರವಾಗುವಂಥದ್ದು, ದುಸ್ವಪ್ನ ದೋಷಾಪಹಂ, ರಾತ್ರಿ ಕೆಟ್ಟ ಕನಸು ಬೀಳುವಂತಹ ದೋಷಗಳು, ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ, ಗಂಗಾದಿ ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡದಂತಹ ಫಲವು, ಗೋದಾನ ತುಲ್ಯಂ ನೃಣಾಂ, ಗೋದಾನವನ್ನು ಮಾಡದಂತಹ ಅದಕ್ಕೆ ಸಮವಾಗಿರುವಂತಹ ಒಂದು ಪುಣ್ಯ ಪ್ರಾಪ್ತಿ ಇತ್ಯಾದಿ ಎಲ್ಲ ಶುಭ ಫಲಗಳು ಪಂಚಾಂಗ ಶ್ರವಣದಿಂದ ಪ್ರಾಪ್ತವಾಗತ್ತೆ. ಅದೆಲ್ಲ ಬರತ್ತಾ ಅಂತ ಇವತ್ತು ಕೇಳ್ಬೋದು. ಆದರೆ ಅದೆಲ್ಲ ಬರತ್ತಾ ಇಲ್ವಾ ಅಂತಂದರೆ ಮೇಲ್ನೋಟಕ್ಕೆ ಅರ್ಥ ತಗೋಬಾರ್ದು. ಈ ಪುಣ್ಯ ಬರುತ್ತಾ ಅಂತಂದರೆ ಪುಣ್ಯ ಬರುತ್ತೆ ಯಾವಾಗ ಅಂತಂದರೆ ಬರೀ ಕೇಳೋದ್ರಿಂದ ಮಾತ್ರ ಅಲ್ಲ, ಕೇಳದಂತೆ ಜೀವನವನ್ನು ನಡೆಸಿದಾಗ ನಮಗೆ ಖಂಡಿತ ಆವಾಗ ಅನುಕೂಲ ಆಗೇ ಆಗುತ್ತೆ. ಯಾವ ಮಳೆ ಯಾವ ಫಸಲು ಬೆಳೆಯುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನೇ ಬೆಳೆದಾಗ ಚೆನ್ನಾಗಿ ಲಾಭ ಆಯಿತು ಅಂತಂದರೆ ಪುಣ್ಯ ಬಂದಂಗೆ. ಹಾಗಾಗಿ ಈ ಒಂದು ಫಲಗಳನ್ನು ಹೇಳುವಂತಹ ತಿಥೇಶ ಶ್ರೇಯಮಾಪ್ನೋತಿ, ತಿಥಿಯನ್ನು ಹೇಳೋದನ್ನ ಪಂಚಾಂಗ ಅಂತಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ತಿಥೇಶ ಶ್ರೇಯಮಾಪ್ನೋತಿ, ತಿಥಿಯನ್ನು ಹೇಳೋದ್ರಿಂದ, ತಿಥಿಯನ್ನು ಶ್ರವಣ ಮಾಡೋದ್ರಿಂದ ಶ್ರೇಯಮಾಪ್ನೋತಿ, ಶ್ರೇಯಸ್ಸು ಪ್ರಾಪ್ತವಾಗತ್ತೆ. ವಾರಾದ ಆಯುಷ್ಯವರ್ಧನಂ, ವಾರವನ್ನು ಹೇಳೋದ್ರಿಂದ ನಮ್ಮ ಆಯುಷು ವೃದ್ಧಿ ಆಗತ್ತೆ. ನಕ್ಷತ್ರಾದ್ ಹರತೆ ಪಾಪಂ, ನಕ್ಷತ್ರದ ಸ್ಮರಣೆಯಿಂದ, ನಕ್ಷತ್ರದ ಚಿಂತನೆಯಿಂದ ನಾವು ನಕ್ಷತ್ರಾತ್ ಹರತೆಯ ಪಾಪಂ, ನಮ್ಮ ಪಾಪಗಳು ನಿವೃತ್ತಿಯಾಗತ್ತೆ. ಯೋಗಾದ್ ರೋಗ ನಿವಾರಣಂ, ಯೋಗದಿಂದ ರೋಗ ನಿವೃತ್ತಿಯಾಗತ್ತೆ. ಕರ್ಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ ಅಂತ ಶ್ಲೋಕ ಹೇಳುವಂಥದ್ದು. ಹಾಗಾಗಿ ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಅಂತ ಒಂದು ಮಾಡ್ತೀವಿ. ಅದರಲ್ಲಿ ನಾವು ಈ ದಿನ ತಿಥಿ ಏನು, ಈ ದಿನ ನಕ್ಷತ್ರ ಏನು, ಈ ದಿನ ವಾರ ಏನು, ಅದೇ ರೀತಿ ಈ ದಿನ ನಮಗೆ ಯೋಗ ಏನು, ಕರ್ಣ ಏನು ಅಂತ ಹೇಳಿ ಯಾವ ಪೂಜೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ, ಯಾತಕ್ಕೋಸ್ಕರ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅನ್ನುವಂತಹ ಒಂದು ಸಂಪ್ರದಾಯ ನಮಗೆ ಬಂದಿದೆ. ಅಂದರೆ ಸಾಧಾರಣ ಮನುಷ್ಯರಿಗೂ ಕೂಡ ತಿಥಿ, ವಾರ, ನಕ್ಷತ್ರ, ಯೋಗ ಕರ್ಣಗಳ ಒಂದು ಅವಶ್ಯಕತೆ ಎಷ್ಟಿದೆ ಅಂತಂದರೆ ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಪ್ರತಿ ತಿಥಿಯೂ ನಮಗೆ ಒಳ್ಳೆಯದೇ, ಆದರೆ ಯಾವುದಕ್ಕೆ ಒಳ್ಳೆಯದು ಅನ್ನುವಂಥದ್ದು ಬೇರೆ ತಿಳ್ಕೊಂಡಿರ್ಬೇಕು. ಹಾಗಾಗಿ ಈ ಎಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ನಾವು ತಿಳ್ಕೊಂಡು ನಮ್ಮ ಜೀವನ ನಡೆಸಿದ್ರೆ ನಮ್ಮ ಜೀವನ ಸುಲಲಿತವಾಗಿ ನಡಿಬೋದು ಅನ್ನುವಂಥದ್ದು ಋಷಿಗಳ ಚಿಂತನೆ. ಆ ಒಂದು ಕಲ್ಪನೆಯಲ್ಲಿ ಈ ಪಂಚಾಂಗ ಶ್ರವಣ ಯುಗಾದಿಯ ಫಲವನ್ನು ಹೇಳುವಂಥದ್ದು ನಮಗೆ ಹಿಂದಿನಿಂದ ಬಂದಿರುವಂಥದ್ದು. ಯಾವ ದಿನ ಯುಗಾದಿ ಪ್ರಾರಂಭವಾಗತ್ತೋ ಆ ದಿನಕ್ಕೆ ಅಧಿಪತಿ ಯಾರಿರ್ತಾನೆ, ಈ ದಿವಸ ವಿಶೇಷವಾಗಿ ಗುರುವಾರ. ಗುರುವಾರ ಆದ ಕಾರಣ ಗುರುವಾರಕ್ಕೆ ಗುರು ಅಧಿಪತಿ. ನಮಗೆ 9 ಗ್ರಹಗಳಿರ್ತಾರೆ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹುಕೇತುಗಳು ಅಂತ 7 ಗ್ರಹಗಳಿಗೆ ವಾರ ಇರುತ್ತೆ, ರಾಹುಕೇತುಗಳಿಗೆ ಇಲ್ಲ. ಅದರಲ್ಲಿ ಯಾವ ದಿನ ಈ ಯುಗಾದಿ ಪ್ರಾರಂಭವಾಗತ್ತೋ ಆ ವಾರದ ಅಧಿಪತಿ ಯಾರಿರ್ತಾನೆ ಅವನನ್ನು ನಾವು ರಾಜ ಅಂತ ಕರಿತೀವಿ. ನವನಾಯಕರು ಅಂತ 9 ಜನ ನಾಯಕರಿರ್ತಾರೆ ಒಂದು ಸಂವತ್ಸರಕ್ಕೆ. ಅದರಲ್ಲಿ ಯಾವ ದಿನ ಯುಗಾದಿ ಉಂಟಾಗತ್ತೋ ಆ ದಿನಕ್ಕೆ ಅಧಿಪತಿ ಯಾರಿರ್ತಾನೆ ಅವನನ್ನು ರಾಜ ಅಂತ ಕರೀತಾರೆ. ಹಾಗಾಗಿ ರಾಜ ಯಾರು ಈ ವರ್ಷ ಅಂತಂದರೆ ಗುರು ರಾಜ ಆದ ಕಾರಣ ಯಾವ ರೀತಿಯಾಗಿರುವಂಥ ಫಲಗಳು ಪ್ರಾಪ್ತವಾಗತ್ತೆ ಅಂತಂದರೆ ಶ್ಲೋಕದಲ್ಲಿ ಹೇಳ್ತಾರೆ, ದ್ವಿಜಾತಯ ಕರ್ಮರತಾ ಸ್ವಧರ್ಮ ಸನ್ಮಾರ್ಗಗ ನೀತಿವಿಧ, ಅದಾದಮೇಲೆ ಸುಭೀಕ್ಷಮಾರೋಗ್ಯ ಸುಖೇ ಪ್ರಜಾನಾಂ ಸುವೃಷ್ಟಿರಬ್ಧಾಧಿಪತೌ ಸುರೇಜ್ಯೆ ಅನ್ನುವಂತಹ ಶ್ಲೋಕ. ಅದರ ಅರ್ಥ ಏನು? ದ್ವಿಜಾತಯ ಕರ್ಮರತಾ ಸ್ವಧರ್ಮ ಅಂದರೆ ಎಲ್ಲರೂ ದ್ವಿಜಾತಿಯವರೆಲ್ಲರೂ ಕೂಡ ಸ್ವಧರ್ಮ, ಅವರವರ ಧರ್ಮ ಕೆಲಸಗಳು ಏನೇನಿದೆಯೋ ಅದನ್ನು ಮಾಡೋದ್ರಲ್ಲಿ ಅದರಲ್ಲಿ ಮಾಡೋದರಲ್ಲಿ ನಿಷ್ಠರಾಗಿರ್ತಾರೆ.
ಧರ್ಮ ಧರ್ಮ ಒಳ್ಳೆ ಮಾರ್ಗದಲ್ಲಿ ನೀತಿವಿಧ ನೀತಿಯಿಂದ ಬದುಕುವಂಥವ್ರು ಆಗ್ತಾರೆ. ಯಾಕೆ? ರಾಜ ಗುರುವಾಗಿರೋ ಕಾರಣ. ಅದೇ ರಾಜ ಕುಜನಾಗಿದ್ದರೆ ಅಥವಾ ರಾಜ ಶನಿಯಾಗಿದ್ದರೆ ಬೇರೆ ಬೇರೆ ಆಗಿರುವಂತಹ ಕೆಟ್ಟು ಬುದ್ಧಿಗಳು ಜನಗಳಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆ. ಸುಭೀಕ್ಷಂ ಅಂದರೆ ಸುಭೀಕ್ಷ ಅಂತಂದರೆ ಒಳ್ಳೆ ಫಸಲು ಬರುವಂಥದ್ದು, ನಮಗೆ ಆಹಾರ ಧಾನ್ಯಗಳಿಗೆ ಕೊರತೆ ಉಂಟಾಗದೇ ಇರುವಂಥದ್ದು, ಜನಗಳಿಗೆ ಬೇಕಾದಷ್ಟು ಆಹಾರ, ಪಶುಗಳಿಗೆ ಬೇಕಾದಷ್ಟು ಮೇವು ಸಿಗುವಂಥದ್ದಕ್ಕೆ ಸುಭೀಕ್ಷ ಅಂತ ಕರಿತೀವಿ. ಸುಭೀಕ್ಷ ಒಳ್ಳೆ ಮಳೆ, ಒಳ್ಳೆ ಬೆಳೆ ಆಗುವಂಥದ್ದು. ಪ್ರಜಾನಾಂ ಸುವೃಷ್ಟಿ, ಸುಭೀಕ್ಷ ಆರೋಗ್ಯ ಸುಖೇ ಪ್ರಜಾನಾಂ, ಸುಭೀಕ್ಷವು ಆರೋಗ್ಯವು ಸುಖವು ಪ್ರಜೆಗಳಿಗೆ ಪ್ರಾಪ್ತವಾಗಿ ಅದಾದಮೇಲೆ ಸುವೃಷ್ಟಿ ಒಳ್ಳೆಯ ಮಳೆ, ಅಂದರೆ ಮಳೆ ಉಂಟಾಗತ್ತೆ. ಮಳೆ ಹೇಗಾಗತ್ತೆ ಅನ್ನೋದ್ರ ಮೇಲೇ ನಮ್ಮ ಆಹಾರ ನಿಂತ್ಕೊಂಡಿರುವಂಥದ್ದು. ಸುಭೀಕ್ಷ ಉಂಟಾಗತ್ತೆ ಅಂದರೆ ಒಳ್ಳೆಯ ಮಳೆ ಅನ್ನುವಂಥದ್ದು ಖಂಡಿತವಾಗಿರುವಂಥದ್ದು. ಈ ರೀತಿಯಾಗಿರುವಂತಹ ಫಲಗಳು ಗುರು ಅಧಿಪತಿಯಾಗಿರುವಂತಹ ಕಾರಣ. ಹೋದ ವರ್ಷ ಆದದ್ದು ನಮಗೆ ನೋಡಿದ್ರೆ ಕುಜನ ಒಂದು ಅಧಿಪತ್ಯದಲ್ಲಿ ಆದದ್ದು. ಹಾಗಾಗಿ ನಮಗೆ ನೋಡಿ ಇನ್ನೇನು ಈ ವರ್ಷ ಮುಗಿತಾ ಬಂದರೂ ಕೂಡ, ಅಂದರೆ ನಮ್ಮ ಒಂದು ಯುಗಾದಿಯ ವಿಶ್ವಾವಸುನಾಮ ಸಂವತ್ಸರ ಮುಗಿತಾ ಬಂದರೂ ಕೂಡ ಕುಜ ಬೆಂಕಿಗೆ ಕಾರಕ, ಅವನು ಸೇನಾಧಿಪತಿ. ಹಾಗಾಗಿ ಗ್ರಹಗಳಲ್ಲಿ ಅವನು ಸೇನಾಧಿಪತಿ ಆಗಿರೋ ಕಾರಣ ಯುದ್ಧ ಇತ್ಯಾದಿ ಭೀತಿಗಳನ್ನು ತಂದದ್ದು ಕುಜ. ಆದರೆ ಈ ವರ್ಷ ನೋಡೋದಾದರೆ ಖಂಡಿತ ಯಾವ ದೇಶದವರಾದರೂ, ನಮ್ಮ ದೇಶದವರು ವಿಶೇಷವಾಗಿ ನಮ್ಮ ದೇಶದ ಜನಗಳು ಸುಭೀಕ್ಷವಾಗಿರಲಿಕ್ಕೆ ಏನೇನೋ ಒಂದು ಸ್ಟೆಪ್ಸನ್ನು ತಗೋಬೇಕು. ಆ ರೀತಿಯಲ್ಲಿ ನಮ್ಮ ದೇಶದವರು ರಕ್ಷಣೆ ಆಗಲಿಕ್ಕೆ ಯಾವ ರೀತಿ ಸ್ಟೆಪ್ಸನ್ನು ತಗೋಬೇಕು ಅನ್ನೋದು ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ, ಅಂದರೆ ವ್ಯಕ್ತಿಗತವಾಗಿ ನಿಮ್ಮಲ್ಲೂ ಕೂಡ ನಾನು ಬೆಳಿಲಿಕ್ಕೆ ಬೇಕಾಗಿರುವಂತಹ, ನಾನು ಒಳ್ಳೆ ಮಾರ್ಗದಲ್ಲಿ ನಾನು ಚೆನ್ನಾಗೇ ಇರಲಿಕ್ಕೆ ಬೇಕಾಗಿರುವಂತಹ ಒಳ್ಳೆ ಮಾರ್ಗವನ್ನು ಅನುಸರಿಸ್ತೇನೆ. ದೇಶವೂ ಕೂಡ ಪ್ರಜೆಗಳನ್ನು ಸುಭೀಕ್ಷವಾಗಿ ಇಡಲಿಕ್ಕೆ ಒಳ್ಳೆ ಮಾರ್ಗದ ಅನುಸಾರವಾಗತ್ತೆ ಅನ್ನುವಂಥದ್ದನ್ನು ಗುರು ರಾಜನಾಗಿರುವಂತಹ ಫಲವಾಗಿ ಹೇಳ್ಬೋದಾಗಿದೆ. ಇನ್ನು ಮಂತ್ರಿ ಯಾರು? ಒಬ್ಬ ರಾಜ ಇದ್ದಾನೆ ಅಂತಂದರೆ ಅವನಿಗೆ ಒಬ್ಬ ಮಂತ್ರಿ ಇದ್ದೇ ಇರ್ತಾನೆ. ಮಂತ್ರಿ ಮತ್ತು ಕುಜ ಮಂತ್ರಿ ಆಗಿರುವಂತಹ ಕಾರಣದಿಂದ ಏನಾಗುತ್ತೆ, ಕೆಲವೊಂದು ಧಾನ್ಯಗಳು ಅಂದರೆ ಪೈರು ಮತ್ತು ಪಚ್ಚೆಗಳು ಇತ್ಯಾದಿ ಧಾನ್ಯಗಳು ಇತ್ಯಾದಿ ಒಂದು ಫಸಲುಗಳೆಲ್ಲವೂ ಕೂಡ ಸ್ವಲ್ಪ ಪ್ರಾರಂಭದಲ್ಲಿ ಒಣಗಿ ಜಲಕ್ಕೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಉಪದ್ರವಗಳು ನಡೆಯುವಂತಹ ಸಾಧ್ಯತೆ. ಇನ್ನು ಸೇನೆಗೆ ಅಧಿಪತಿ ಒಬ್ಬ ಮಂತ್ರಿ ಇದ್ದಾನೆ ಅಂತಂದರೆ ಒಂದು ಸೇನೆ ಇರುತ್ತೆ. ನೋಡಿ, ಗ್ರಹಗಳು ಕೇವಲ ಒಬ್ಬರು ವ್ಯಕ್ತಿಗಳಲ್ಲ. ಇವನು ರಾಜ, ಇವನು ಮಂತ್ರಿ, ಇವನು ಸೇನಾಧಿಪತಿ ಅಂತ ಹೇಳೋಷ್ಟು ಕೆಳಗಡೆ ಮಟ್ಟದಲ್ಲಿ ನಾವು ಯೋಚನೆ ಮಾಡಲಿಕ್ಕಾಗಲ್ಲ. ಇವರೆಲ್ಲ ಒಂದೊಂದು ತತ್ವ. ಯಾವ್ಯಾವ ತತ್ವ ಯಾವ್ಯಾವುದರ ಮೇಲೆ ಪರಿಣಾಮವನ್ನು ಕೊಡತ್ತೆ ಅಂತ ಹೇಳುವಂಥದ್ದು ಇದಕ್ಕೆ ನಾವೇನಂತೀವಿ, ಸಿಂಬಾಲಿಕ್ ಮೀನಿಂಗ್ ಆಗಿ ತಗೋಬೇಕು. ಅಂದರೆ ಇದನ್ನು ಲಿಟ್ರಲ್ ಮೀನಿಂಗ್ ಆಗಿ ತಗೊಳ್ಲಿಕ್ಕಾಗಲ್ಲ. ಗುರು ರಾಜ ಆಗಿರ್ತಾನ ಅಂತಂದರೆ ಆ ರೀತಿ ಅಲ್ಲ. ರಾಜನ ಫಲ ಗುರು ಕೊಡ್ತಾನೆ ಈ ವರ್ಷ. ಹಾಗಾಗಿ ಗುರುಗೆ ಪ್ರಾಬಲ್ಯ ಜಾಸ್ತಿ. ರಾಜ್ಯದಲ್ಲಿ ರಾಜನಿಗೆ ಹೊರತ ಅದಕ್ಕಿಂತ ಮೇಲೆ ಯಾರಿಗೂ ಪ್ರಾಬಲ್ಯ ಇರಲ್ಲ. ಹಾಗಾಗಿ ಗುರುವಿನ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಅವನು ಒಳ್ಳೆ ಫಲಗಳನ್ನು ಕೊಡ್ತಾನೆ. ಸ್ವಲ್ಪ ಮಂತ್ರಿಯ ಫಲ ಅನ್ನುವಂಥದ್ದು ಕುಜನಿಂದ ಅದು ಬಾಧಿತವಾಗಿರೋದ್ರಿಂದ ಸಣ್ಣ ಪುಟ್ಟ ಅಗ್ನಿಭಯಗಳು ಇತ್ಯಾದಿಗಳು ಪ್ರಾರಂಭದಲ್ಲಿ ಕಾಣಿಸ್ಬೋದು. ಚಂದ್ರನು ಸೇನೆಗೆ ಅಧಿಪತಿ. ಹಾಗಾಗಿ ಚಂದ್ರ ಮನಸ್ಯ ಮಾತರು ಶೀತರಶ್ಮಿ. ನೋಡಿ, ಇದೇ ಸ್ಪಷ್ಟವಾಗಿ ಹೇಳ್ತಿದೆ. ಇನ್ನು ಮನಸ್ಸಿಗೆ ಕಾರಕನಾಗಿರುವಂತಹ ಚಂದ್ರ ಸೇನಾಧಿಪತಿಯಾದರೆ ಏನಾಗುತ್ತೆ? ಸೇನೆಯಲ್ಲಿ ಇರತಕ್ಕಂಥವನಿಗೆ ತುಂಬ ದೃಢ ಮನಸ್ಸಿರಬೇಕು. ಎದುರುಗಡೆ ಇರೋನು ಶತ್ರು ಅವನ್ನು ಹೊಡಿಬೇಕು ಅನ್ನೋ ಮನಸ್ಸಿರಬೇಕು. ಆದರೆ ಚಂದ್ರ ಆದ ಕಾರಣ ಚಂದ್ರ ತುಂಬ ವೋಲಟೈಲ್, ತುಂಬ ಮೇಲೆ ಕೆಳಗಡೆ ಆಗ್ತಿರುವಂಥದ್ದು. ಸೊ ಯುದ್ಧಗಳಲ್ಲೂ ಕೂಡ ನಾಳೆ ಒಂದು ಅನಿಸಿಕೆ ಬರುತ್ತೆ, ನಾವು ಮಾಡಿದ ಯುದ್ಧ ಸರಿನಾ, ಇದು ಬೇಕಾಗಿತ್ತಾ? ಯಾಕೆಂದರೆ ಯಾವ ರೀತಿ ಅನಿಸುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಗುರು. ಆದರೆ ಅನಿಸುವಿಕೆಯನ್ನು ಕಂಟ್ರೋಲ್ ಮಾಡುವಂಥದ್ದು, ಅನಿಸಿಕೆ ಬರೋ ರೀತಿ ಮಾಡುವಂಥದ್ದು ಚಂದ್ರ. ಈ ಯುದ್ಧಗಳು ಬೇಕಿತ್ತಾ? ಈ ರೀತಿಯಾಗಿರುವಂತಹ ಎಷ್ಟೋ ನಷ್ಟಗಳಾಗುವಂಥ ರೀತಿ ಮಾಡುವಂಥ ಅವಶ್ಯಕತೆ ಇತ್ತಾ ಅಂತ ಹೇಳಿ ಈ ಯೋಚನೆಗಳು ಈ ಸಂವತ್ಸರದಲ್ಲಿ ಬಂದು, ಇನ್ನು ಮುಂದೆ ವಿಶೇಷವಾಗಿ ಕುಂಭರಾಶಿಯಲ್ಲಿ ರಾಹು ಮತ್ತು ಕುಜನ ಸಂಯೋಗ ಇದೆ ಇವಾಗ. ಅದಾದ ತಕ್ಷಣ ಯಾವಾಗ ಕುಜ ಮುಂದೆ ಮೀನರಾಶಿಗೆ ಸಂಚಾರವನ್ನು ಮಾಡ್ತಾನೆ, ಗುರುವಿನ ರಾಶಿಯಲ್ಲಿ ಕುಜ ಸಂಚಾರ ಮಾಡಬೇಕಾದ್ರೆ ಧರ್ಮಬುದ್ಧಿ ಎಲ್ಲರಲ್ಲೂ ಉಂಟಾಗತ್ತೆ. ಈ ಯುದ್ಧವೂ ಕೂಡ ಇನ್ನೇನು ಹತ್ತತ್ರ ಕಡಿಮೆ ಆಗ್ತಾ ಬರುತ್ತೆ. ತಕ್ಷಣಕ್ಕೆ ಕಡಿಮೆ ಆಗದೇ ಇರ್ಬೋದು, ಕಾಲಾಂತರದಲ್ಲಿ ಕಡಿಮೆ ಆಗಿ ಇದು ನಿಲ್ಲುವಂತಹ ಸಾಧ್ಯತೆ ಈ ವರ್ಷದ ಫಲವಾಗಿ ಕಾಣಸಿಗುತ್ತೆ. ಇನ್ನು
ಸಸ್ಯಗಳಿಗೆ ಅಧಿಪತಿ ಶುಕ್ರ ವಾಸ್ತವವಾಗಿ ಏನಕ್ಕೆ ಕಾರಕ? ಧಾನ್ಯಗಳಿಗೆ ಕಾರಕ. ಅವನೇ ಸಸ್ಯಗಳಿಗೆ ಅಧಿಪತಿ ಆಗಿರೋದ್ರಿಂದ ಒಣಮಣ್ಣು, ಕಪ್ಪು ಮಣ್ಣು ಮತ್ತು ಈ ಬೂದು ಬಣ್ಣದ ಮಣ್ಣು ಅಂತ ಏನಿದೆ, ಅಂದರೆ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಪ್ರಾಂತ್ಯಗಳು, ದಾವಣಗೆರೆ, ಹುಬ್ಬಳ್ಳಿ, ಅಲ್ಲಿಂದ ಮುಂದೆ ಇರುವಂತಹ ಕರ್ನಾಟಕದ ಪ್ರಾಂತ್ಯಗಳೆಲ್ಲದರಲ್ಲೂ ಕೂಡ ಇರುವಂತಹ ಮಣ್ಣು ಇದೇ ರೀತಿಯಾಗಿರುವಂತಹ ಮಣ್ಣು. ಅಲ್ಲಿ ಬೆಳೆಯುವಂತಹ ಧಾನ್ಯಗಳೇನಿದೆ, ಹತ್ತಿ ಆಗಿರ್ಬೋದು, ಉದ್ದಾಗಿರ್ಬೋದು, ಇಂತಹ ಧಾನ್ಯಗಳು, ಎಳ್ಳಾಗಿರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಾಗಿ ಫಲವನ್ನು ಕೊಡುವಂತಹ ಸಾಧ್ಯತೆ ಈ ವರ್ಷ ಕಾಣಸಿಗತ್ತೆ. ಧಾನ್ಯಗಳಿಗೆ ಬುಧ ಅಧಿಪತಿಯಾಗಿರೋದ್ರಿಂದ ಜನಗಳಲ್ಲಿ ಸ್ವಲ್ಪ ಕ್ಷಾಮದ ಭೀತಿ ಉಂಟಾಗುವಂತಹ, ಬುಧ ಬುದ್ಧಿಕಾರಕ, ಹಾಗಾಗಿ ಬುದ್ಧಿಯಲ್ಲಿ ಮಾತ್ರ ಭೀತಿ, ವಾಸ್ತವವಾಗಿ ಆಗಲ್ಲ. ಆದರೆ ಪ್ರಾರಂಭದಲ್ಲಿ ಆಗುವಂತಹ ಒಂದಷ್ಟು ಪರಿಣಾಮಗಳನ್ನು ನೋಡಿ ಎಲ್ಲೋ ನಮಗೆ ಕ್ಷಾಮ ಉಂಟಾಗ್ಬೋದೇನೋ ಅನ್ನುವಂತಹ ಒಂದು ಮನಸ್ಸು ಬರುವಂತಹ ಸಾಧ್ಯತೆ. ಇನ್ನು ಚಂದ್ರನು ಅರ್ಘಾಧಿಪತಿ ಆಗಿರೋ ಕಾರಣದಿಂದ ಒಳ್ಳೆಯ ವೃಷ್ಟಿ, ಒಳ್ಳೆಯ ಸಸ್ಯವೃದ್ಧಿ ಅನ್ನುವಂಥದ್ದು ಉಂಟಾಗತ್ತೆ. ಸೋಮ ಔಷಧಿ ನಾಮಧಿಪತಿ, ಎಲ್ಲ ಪ್ರಪಂಚದಲ್ಲಿರುವಂತಹ ಎಲ್ಲ ಗಿಡಗಳು ಬೆಳಿಬೇಕು ಅಂತಂದರೆ ಚಂದ್ರನೇ ಅದಕ್ಕೆ ಅಧಿಪತಿ. ಇದನ್ನು ನೀವು ವೈಜ್ಞಾನಿಕವಾಗಿ ಕೂಡ ರಿಸರ್ಚ್ ಮಾಡ್ಬೋದು. ಚಂದ್ರನ ಒಂದು ತತ್ವ ಅನ್ನುವಂಥದ್ದು ಈ ಭೂಮಿ ಮೇಲಿಲ್ಲ ಅಂತಂದರೆ, ಸೂರ್ಯನ ತತ್ವ ಭೂಮಿ ಮೇಲಿಲ್ಲ ಅಂದರೆ ಇಲ್ಲಿರುವಂತಹ ಯಾವ ಒಂದು ಸಸ್ಯ ಸಂಪತ್ತು ಕೂಡ ಉಳಿಯಲ್ಲ. ಚಂದ್ರನೇ ಅಧಿಪತಿ ಆಗಿರುವಂತಹ ಕಾರಣ ಒಳ್ಳೆಯ ವೃಷ್ಟಿ, ಒಳ್ಳೆಯ ಸಸ್ಯ ವೃದ್ಧಿ ಆಗುವಂತಹ ಸಾಧ್ಯತೆ. ಇನ್ನು ಮೇಘಗಳಿಗೂ ಚಂದ್ರನೇ ಅಧಿಪತಿ ಆಗಿರೋದ್ರಿಂದ, ಮೇಘಗಳು ಅಂತಂದರೆ ಮೋಡಗಳಿಗೆ ಚಂದ್ರನು ಅಧಿಪತಿ ಆಗಿರೋ ಕಾರಣ ಈ ವರ್ಷ ಒಳ್ಳೆಯ ರೀತಿಯಾಗಿರುವಂತಹ ವೃಷ್ಟಿ ಉಂಟಾಗತ್ತೆ. ಅದರ ಜೊತೆಗೆ ರಸಾಧಿಪತಿ, ರಸ ಪದಾರ್ಥಗಳು ಅಂತಂದರೆ ಎಣ್ಣೆ ಬರುವಂತಹ ಪದಾರ್ಥಗಳು, ಸುಗಂಧ ಬರುವಂತಹ ಪದಾರ್ಥಗಳು, ಅಂದರೆ ಶ್ರೀಗಂಧ, ಅಗರು ಅನ್ನುವಂಥದ್ದು, ಅಗಾರ್ ಅಂತ ವುಡ್ ಕರಿತೀವಿ, ಈ ರೀತಿಯಾಗಿರುವಂತಹ ವಾಸನೆ ಬರುವಂತಹ ಪದಾರ್ಥಗಳು. ಆಮೇಲೆ ಗಮ್ ರೇಸಿನ್, ನಾವು ಅದಕ್ಕೆ ಧೂಪ ಅಂತ ಕರಿತೀವಿ, ಸಾಂಬ್ರಾಣಿ ಅಂತ ಕರಿತೀವಿ, ಅಂಥ ಪದಾರ್ಥಗಳಾಗಿರ್ಬೋದು, ಎಳ್ಳಾಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಇದೆಲ್ಲವೂ ಕೂಡ ರಸ ಪದಾರ್ಥಗಳು. ಎಣ್ಣೆ ಬರುವಂತಹ ಪದಾರ್ಥಗಳು, ವಾಸನೆ ಬರುವಂತಹ ಪದಾರ್ಥಗಳು, ಇದೆಲ್ಲವೂ ಕೂಡ ಈ ವರ್ಷ ತುಂಬ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುತ್ತವೆ. ಇನ್ನು ನೀರಸಾಧಿಪತಿ ಗುರು, ನೀರಸವಾಗಿರುವಂತಹ ಒಂದು ಅಧಿಪತಿತ್ವ ಗುರುವಿಗೆ ಇರೋದರಿಂದ ಹಳದಿ ಬಣ್ಣದ ಪದಾರ್ಥಗಳು, ಗುರು ಬಂಗಾರ ಮತ್ತು ಹಳದಿ ಬಣ್ಣವನ್ನು ತೋರಿಸ್ತಾನೆ. ಅರಿಶಿನ ಇತ್ಯಾದಿ ಪದಾರ್ಥಗಳಾಗಿರ್ಬೋದು, ಇದೆಲ್ಲವೂ ಕೂಡ ಇದರ ವಸ್ತುಗಳು ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆ. ಅಂದರೆ ಎಲ್ಲೋ ಒಂದು ಕಡೆ ಚಿನ್ನನೂ ಕಡಿಮೆ ಆಗ್ಬೋದೇನೋ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಇದು ಕೊಡುತ್ತೆ. ಎಣ್ಣೆ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ. ಹಾಗಾಗಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ ಎಣ್ಣೆಯನ್ನು ತುಂಬ ಹೆಚ್ಚಾಗಿ ಮಾಡ್ತಾರೆ. ಇವತ್ತಿಂದ ಅಲ್ಲ, ಸಾವಿರಾರು ವರ್ಷಗಳಿಂದ ಎಣ್ಣೆಯನ್ನು ಮಾಡ್ತಿದ್ದಂತಹ, ಹೆಚ್ಚಾಗಿ ಎಣ್ಣೆಯನ್ನು ಉತ್ಪಾದನೆ ಮಾಡ್ತಿದ್ದಂತಹ ಪ್ರಾಂತ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಅಂತಹ ಪ್ರಾಂತ್ಯಗಳಿಗೆ ವಿಶೇಷವಾಗಿ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಎಣ್ಣೆಯ ಒಂದು ರೇಟ್ ಕಡಿಮೆ ಆಗಿ ಅವರಿಗೆ ಹೆಚ್ಚಾಗಿ ವ್ಯಾಪಾರ ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ಪಶುಗಳಿಗೆ ನಾಯಕ ಕೃಷ್ಣ ಈ ವರ್ಷ ಆದ ಕಾರಣ ಪಶುಗಳು ತುಂಬ ಮುಖ್ಯ. ನೋಡಿ, ಕಳೆದ ವರ್ಷ ಲಂಪಿ ಅನ್ನುವಂಥ ಒಂದು ಕಾಯಿಲೆ ಬಂದಿತ್ತು. ಅಂದರೆ ಎಲ್ಲರಿಗೂ ಗೊತ್ತಿಲ್ಲ, ನಾವೆಲ್ಲ ಬೆಂಗಳೂರಲ್ಲಿರೋ ಕಾರಣ. ಆದರೆ ಈ ಮಲೆನಾಡು ಪ್ರಾಂತ್ಯದಲ್ಲಿ, ಉತ್ತರ ಕರ್ನಾಟಕ ಪ್ರಾಂತ್ಯದಲ್ಲಿ, ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಇರುವಂತಹ ಪಶುಗಳಿಗೆ ಲಂಪಿ ಮಹಾಮಾರಿ, ಲಂಪಿ ಅನ್ನುವಂಥ ಒಂದು ಕಾಯಿಲೆ ಬಂದಿತ್ತು. ಅದೆಲ್ಲವೂ ಕೂಡ ಈ ವರ್ಷ ನಿವೃತ್ತಿಯಾಗಿ, ಅಂದರೆ ಈ ವರ್ಷ ಇನ್ನು ಮುಂದೆ ಈ ವರ್ಷ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಹಾನಿ ಉಂಟಾಗದೇ ಇರುತ್ತಾರೆ. ಅದರಲ್ಲೂ ವಿಶೇಷವಾಗಿ ಪಶುಗಳು ಅಂತ, ಅದು ಪಶುಗಳು ಅಂತ ಮುಖ್ಯವಾಗಿ ಹೇಳುವಂಥದ್ದೇ ನಾವು ಯಾವ ಪಶುಗಳ ಮೇಲೆ ಆಧರಿಸಿರ್ತೀವಿ ಅಂತ. ಹಸು, ಎತ್ತು ಮತ್ತು ಮೇಕೆ, ಕುರಿ ಇತ್ಯಾದಿಗಳು, ಇದೆಲ್ಲವೂ ಕೂಡ ನಿರ್ಭೀತಿಯಿಂದ ಜೀವನ ನಡೆಸುತ್ತೆ, ಯಾವುದೇ ರೋಗಗಳು ಬರಲ್ಲ ಅಂತ. ಇದನ್ನು ನಾವು ನವನಾಯಕರ ಫಲ ಅಂತ ಕರಿತೇವೆ. 9 ಜನ ನಾಯಕರಿರ್ತಾರೆ. ನಾನು ಹೇಳಿದಾಗೆ ಗುರು ರಾಜನಾಗ್ತಾನೆ, ಮಂತ್ರಿ ಯಾರಾಗ್ತಾರೆ, ಸೇನಾಧಿಪತಿ ಯಾರಾಗ್ತಾರೆ, ಇವರ ಮೇಲೆ ಈ ಫಲಗಳೆಲ್ಲವೂ ಕೂಡ ಒಂದು ಒಟ್ಟಾರೆ ಸಮಷ್ಟಿಯಲ್ಲಿ ಇದು ಫಲವನ್ನು ಕೊಡುವಂಥದ್ದು. ಸೊ ಇದೆಲ್ಲ ಫಲವನ್ನು ಕೊಡುತ್ತೆ ಅಂದರೆ ನಮಗೆ ಹೇಗೆ ಇದು ಅನ್ವಯ ಆಗುತ್ತೆ? ಈಗ ನೀವು ಹೇಳ್ತಿದ್ರಿ ಮುಂಚೆ, ಅಂದರೆ ಯುದ್ಧದ ಭೀತಿ, ಎಲ್ಲೋ ಆಗುವಂತಹ ಯುದ್ಧ ನಮಗೂ ಕೂಡ ಫಲವನ್ನು ಕೊಡುತ್ತೆ. ಅದು ನೇರವಾಗಿ ಅಲ್ಲದಿದ್ದರೂ ಕೂಡ ಇಂಡೈರೆಕ್ಟಾಗಿ ಒಂದಷ್ಟು ಪರಿಣಾಮ ಉಂಟಾಗೇ ಆಗತ್ತೆ. ಯಾಕೆಂದರೆ ಒಬ್ಬರು ಕವಿಗಳು ಹೇಳ್ತಾರೆ, ತಾನಳಲು ಜಗವನ್ನ ನೆತ್ತಿಕೊಳ್ಳದೆ ತಾನಕ್ಕೂ ಜಗವಳಲು ನೋಡಬಹುದೇ ಅಂತ. ತುಂಬ ಸತ್ಯ. ಅಂದರೆ ಪ್ರಪಂಚಕ್ಕೆ, ಪ್ರಕೃತಿಗೆ ತೊಂದರೆ ಆಯಿತು ಅಂತಂದರೆ ನನ್ನ ಮೇಲೂ ಕೂಡ ಕೊಡುತ್ತೆ ಪರಿಣಾಮ. ಹೆಚ್ಚಾಗಿ ಯಾವುದೋ ಒಂದು ಭಾಗದಲ್ಲಿ ಮಳೆ ಉಂಟಾಯಿತು, ಜನಗಳ ಜೀವನದ ಮೇಲೆ ಅದು ಪರಿಣಾಮ ಕೊಡುತ್ತೆ. ಅಲ್ಲಿರುವಂತಹ
ಧಾನ್ಯಗಳು ಫಸಲು ಎಲ್ಲ ನಾಶ ಆಗುತ್ತೆ. ಆವಾಗ ಇಲ್ಲಿ ಅದರ ಒಂದು ರೇಟ್ ಹೆಚ್ಚಾಗುತ್ತೆ. ಎಲ್ಲೋ ಆದಂಥ ಮಳೆ ನನ್ನ ಮೇಲೂ ಹೇಗೆ ಪರಿಣಾಮ ಕೊಡುತ್ತೋ ಅದನ್ನು ಚಿಂತನೆ ಮಾಡುವಂಥದ್ದೇ ಜ್ಯೋತಿಷ್ಯ. ಅಂದರೆ ಜ್ಯೋತಿಷ್ಯ ನಮ್ಮ ಜೀವನದಲ್ಲಿ ಏನಾಗ್ತದೆ, ನಮಗೆ ಯಾವ ರಾಶಿಯ ಫಲ ಅನ್ನುವಂಥದ್ದು ಏನಿದೆ, ಅದರ ಜೊತೆಗೆ ನನಗೆ ಈ ವರ್ಷ ಮನೆ ಕಟ್ಟೋ ಯೋಗ ಇದೆಯಾ, ಅದಾದಮೇಲೆ ಮದುವೆ ಆಗೋ ಯೋಗ ಇದೆಯಾ, ಇಷ್ಟಕ್ಕೆ ಸೀಮಿತ ಅಲ್ಲ. ಜ್ಯೋತಿಷ್ಯ ಅನ್ನುವಂಥದ್ದು ಎಷ್ಟು ವಿಸ್ತಾರವಾಗಿರುವಂತಹ ಒಂದು ವಿಜ್ಞಾನ ಅಂತಂದರೆ ಪ್ರಪಂಚಕ್ಕೂ ಯಾವ ರೀತಿಯಾಗಿರುವಂಥ ಫಲಗಳು ಪ್ರಾಪ್ತವಾಗುತ್ತೆ. ಯಾಕೆಂದರೆ ಪ್ರಪಂಚದಲ್ಲಿ ಏನಾಗುತ್ತೆ ಅದೇ ತಾನೇ ನನ್ನ ಜೀವನ ಅದರ ಮೇಲೆ ತಾನೇ ಆಧರಿಸಿರುತ್ತೆ. ನನಗೆ ವೈಯಕ್ತಿಕವಾಗಿ ನಾನು ಎಷ್ಟೇ ಚೆನ್ನಾಗಿದ್ದರೂ ಪ್ರಪಂಚದಲ್ಲಿ ಹೊರಗಡೆ ತುಂಬ ಸಮಸ್ಯೆ ಇತ್ತು ಅಂತಂದರೆ ಅದು ನನಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಈ ಪಂಚಾಂಗದ ಒಂದು ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿರುವಂತಹ ಧಾನ್ಯಗಳನ್ನು ಬೆಳೆಯುವಂಥದ್ದು, ಅಲ್ಲಿರುವಂತಹ ಏನಾದರೂ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಇದನ್ನು ಮಾಡೋದ್ರಿಂದ ಜೀವನ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಋಷಿಗಳ ಕಲ್ಪನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.